ಹಲೋ, ಎಲ್ಲಿರ್ಲ? ಅಲ್ಲೇ ರೂಮ್ನಾಗ ಇರಲ್ಲ. ಬಂದಿದ್ರಿ, ಅಲ್ಲೇ ಬರ್ತೀನಿ. ಬರೋಟಿಗೆ ರಾಮಾಯಣ ಬರ್ತೈತಪ್ಪ. ಯಾಕೋ ಮುಂಜಾನೆ ಫೋನ್ ಹಚ್ಚಿದಿ, ಈಗ ಬರೋಲ್ಲ? ಬಸ್ ಪಂಚರ್ ಆಯ್ತು ಮರ ಮೂರ್ದು. ಬೇರೆ ಬಸ್ಸಿಗೆ ಬರೋಟಿಗೆ ಟೈಮ್ ಆಯ್ತು. ಹಿಂಗ್ಯಾಕ್ ಮುಕ್ಕೋಣ ನೀವು? ಏನಾಗಿದೆ? ಅವ ರಾತ್ರಿ ಅಂದ್ರೆ ಓದಿದ್ದು ತಲೆಗೆ ಆಗ್ತಾವ, ತಲೆ ಮೇಲೆ ಕಡು ಮುಕ್ಕೋಣ. ನೀವ್ ಮುಕ್ಕೊಂಡ್ರೆ ಒಳಗ್ ಬರ್ತಾವ ಅಕ್ಷರ. ನೇ ಬಂದು ಏನ್ ಮಾಡಾಕತ್ತಿ ನೀವು? ಏನು ಇದಕ್ಕೆ ಕೂತಿದ್ದೆ. ನೋಡ ಮುಂದ್ ಕ್ವಶನ್ ಕೇಳ್ತಿಂತ ಏನ್ ಓದಿದ್ ನೋಡ ಬಿಡ್ತಾನ. ಯಾವಾಗ ಬುತ್ತಿಗಿತ್ತಿ ತಂದೆ? ಬುತ್ತಿ ತರ್ಬೇಕಂದೆ, ಬಸ್ ಬರ್ತದ ಹಂಗೆ ಜಲ್ದಿ ಬಂದಿನಿ. ನಾಳೆ ತರ್ತೀನಿ ಅಂತ ಯಾವಾಗ್ರಿ ಹೋಗಕ್. ಮತ್ತೆ ನಡ್ಸಿರಿ ಎಲ್ಲರೂ? ಅವೇನ್ ಮಾಡತ್ತಾನ? ಅವನು ಓದ್ಲತ್ತಾನ. ಆಯ್ತು, ಹೋದ್ರಿ. ನಾ ಜರ ಡ್ರೆಸ್ ಗಿಸ್ ಆಗಿ ಬರ್ತೀನಿ. ಬಂದು ಬಸ್ನ ಹೈರಾಣ ಮನುಷ್ಯ. ಏನ್ಲ ನಾಳೆ ಕನ್ನಡ ಎಕ್ಸಾಮ್ ಆದ, ಕನ್ನಡ ಬುಕ್ ಇಂಗ್ಲೀಷ್ ಬುಕ್ ಓದಕ್ಕಿಲ್ಲ ದೋಸ್ತ್. ನಾ ಕನ್ನಡ ಎಲ್ಲ ಓದ್ಕೊಂಡೆ ನಾವು ದೋಸ್ತ. ಕನ್ನಡ ಎಲ್ಲ ಓದ್ಸಿ? ಕ್ವಶನ್ ಕೇಳ್ತೀನಿ. ಕೃಷ್ಣೇಗೌಡ ಆನೆ ಕೇಳ್ತಾನೆ. ಕೇಳ ದೋಸ್ತ. ಕೃಷ್ಣೇಗೌಡರ ಆನೆ ಹೆಸರೇನು? ಗೌರಿ. ಕೃಷ್ಣೇಗೌಡರ ಆನೆ ಮತ್ತೆ ಯಾವ ಬಂದಿತ್ತು? ಗೋಳೂರ್ ಮಠ. ಮಾವುತನ ಹೆಸರೇನು? ವೇಲವಿದ. ಕೃಷ್ಣೇಗೌಡ ಆನೆ ಪದ್ಯ ಗದ್ಯ ಭಾಗವನ್ನು ಬರೆದವರು ಯಾರು? ಪೂರ್ಣಚಂದ್ರ ತೇಜಸ್ವಿ. ಪೂರ್ಣಚಂದ್ರ ತೇಜಸ್ವಿ ಯಾರು ಹೇಳೋರು? ಒಬ್ಬ ಕವಿ ಅದನ. ಕವಿ ಗೊತ್ತಪ್ಪ, ಯಾರು? ಅವ್ರ ಸಾಹಿತ್ಯ ಯಾರು? ಅವೆಲ್ಲ ಗೊತ್ತಿಲ್ಲ ದೋಸ್ತ. ಇದ್ರಾಗ ಎಷ್ಟ್ ಬರ್ತ ಅಷ್ಟು ಓದಿ ನಾವು ತಿಳ್ಕೊಬೇಕಪ್ಪ. ನಾಲೆಜ್ ಇರ್ತಿತ್ತ. ಪೂರ್ಣಚಂದ್ರ ತೇಜಸ್ವಿ ಯಾರಪ್ಪ ಅಂತಂದ್ರ ಕುವೆಂಪು ಮಗವ್ರ. ಅದೇನು ಬರಲ್ಲ, ಸುಮ್ಮನೆ ನಮ್ಮ ನಾಲೆಜ್ ಗೊತ್ತಾಗಬೇಕು. ಆಯ್ತಾಯ್ತು ದೋಸ್ತ, ನೀ ಹೇಳಿದ್ ಗೊತ್ತಾಯ್ತು ದೋಸ್ತ. ಬಂದೆ ಬರ್ತೀನಿ ತೋರ್ರಿ. ಹೊರಗ ಟೀ ಚಾಪಿ ಎಲ್ಲ ಕೊಡ್ತೇವೆ ನಮ್ಗೆ. ಎಕ್ಸಾಮ್ ಅದ ಯಾರು ಬರ್ದಾರ ನೋಡಮ್. ವೇಟ್ ಮಾಡ್ತೀನಿ. ನಡ್ರಿ ಮತ್ತೆ ಆಗಿ ಕುಡಿಸ್ತಾನ ಚಾ. ಬರೇ ನನಗೆ ಹೇಳಿ, ಎಂದು ಕುಡಿಸ್ಬೇಡ. ಓದೋದಿಲ್ಲ, ಈ ಕಡೆ ಏನು ಮಾಡೋದಿಲ್ಲ. ಜಲ್ದಿ ಬಾ. ಇಂಗ್ಲಿಷ್ ಓದ್ಲಾತ್ ನೋಡ್ ದೋಸ್ತ. ಇಂಗ್ಲಿಷ್ ಬಾಳ ಟಫ್. ಕನ್ನಡ ಹೋದ್ರೆ ಇಂಗ್ಲಿಷ್ ಓದ್ಬೋದ್ರಿ. ಇಂಗ್ಲಿಷ್ ಬಾಳ ಟಫ್ ಅದು ದೋಸ್ತ. ನನ್ ಸಬ್ಜೆಕ್ಟ್ ಟಫ್ ಅದ. ಓದಕ್ಕೆ ಪ್ರೆಷರ್ ಬರ್ತಾನ. ನಮ್ಮ ಬರ್ರಿ ಮುಂದೆ ಬರ್ರಿ. ನಿಂದ್ರ ಅವನು ಬರ್ತಾನ. ಬಾರ ದೋಸ್ತ. ಯಾವ ಹೋಟೆಲ್ ದೋಸ್ತ? ನಾ ಅಂತೂ ಚಾ ಕುಡ್ಸಲ್ಲ. ಇಲ್ಲಿ ಏನ್ರಿ ತಿನ್ಕಿ ಹೋಗ್ಬರ್ರಿ. ದೋಸ್ತ್ ನಾಳೆ ಚಿಕನ್ ಮಾಡಮ್ಮ. ನಾಳೆ ಎಕ್ಸಾಮ್ ಅವಲಿ. ಎಕ್ಸಾಮ ಮುಗಿಸ್ಕೆ ಹೋಗಿ ಮಾಡಮ್ಮ ಚಿಕನ್. ಸರ್ ಫೋನ್ ಬತ್ ನಿಂದ್ರಲ್ಲ ನಮ್ಗೆ. ಬರ್ರಿ ನೀವು ಬರ್ತೀನ. ನಾ ಬರ್ತೀನಿ. ಬರ್ರಿ ನೀವು.
ಒಂದ್ 5 ನಿಮಿಷ ರೆಡಿ ಆಗ್ಲಕ್ಕ ಟೈಮ್ ಇಲ್ಲ. ನೀನು ಬರ್ತೀನಿ ಅಂತೇಳಿ ಹಂಗೆ ಬಿಟ್ಟು ಬರ್ದ. ನೀ ರೆಡಿ ಅಲ್ಲಾಕ್ ನಿತ್ಯಾರ ಒಂದೊಂದ್ ತಾಸ್ ಗಟ್ಲೆ ಓದಪ್ಪ, ಅದಕ್ಕೆ ಲೇಟ್ ಆಗ್ತತೆ ಬಂದಿನು. ಅವ ಕೊಡಲ್ಲ, ಅವ ಏನ ಕೆಲ್ಸ ಹೋದ್ನು. ಹೌದಾ? ಎಕ್ಸಾಮ್ ಟೆನ್ಷನ್ ಆಗ್ತದ ದೋಸ್ತ ನಾನು ನನ್ ಕೇಳಿದ್ರ ಒಂದ್ ಮಾತು ಹೇಳ್ತೀನಿ ಕೇಳು. ನಾಳೆ ಎಕ್ಸಾಮ್ ಅದಾವ ಅಂತೇಳಿ ಇವತ್ ಬಾಳ ಟೆನ್ಷನ್ ತೊಗೊಳಕ್ ಹೋಗ್ಬಾರ್ದು. ಓದಿದ್ದೆಲ್ಲ ನೆನಪಾರ್ತಾವ, ಬುಕ್ದಂದೆ ಕೇಳಿರ್ತಾನ, ಬರ್ದಪ್ಪ ಎಷ್ಟು ಬರ್ತಾವ ಅಷ್ಟು. ಅದಿಲ್ಲ ದೇವ್? ಹೌದಾ? ದೇವ್ ಕೇಳಿ ಎಲ್ಲ ಹೇಳ್ತಾನ, ಓದ್ ಮಗ ನೀವ. ನಡಿಯೋ ದೋಸ್ತ, ಸಾಕ್ ತಿರ್ಗಾಡಿದ್ದು. ನಾಳೆ ಎಕ್ಸಾಮ್ ಓದ್ಕೊಂಡ್ ನಡ್ರಿ ರೂಮಿಗೆ. ಸರಿ, ತಾವ ಬರ್ಲಿಲ್ಲ. ಬರ್ತಾನ ಬಾ, ಏನ ಕೆಲ್ಸ ಆತ್ತ. ನಡ್ರಿ. ಯಾಕ್ರೋ ಏನ್ ಮಾಡತ್ರಿ? ಎಕ್ಸಾಮ್ ಲೇಟ್ ಆಗ್ಯದ, ಬರ್ರಿ ಹೋಗ್ ಬರ್ರಿ. ಅವ ಇಲ್ಲಿನ? ಅವ ಕಾಲೇಜ್ ದೂರ ಅದಲ್ಲ, ಅವಾಗ ಹೋಗ್ಬಿಟ್ಟ ನಾವು ಜಲ್ದಿನೇ. ಹೋಗ್ ಬರ್ರಿ. ರಿಸಲ್ಟ್ ಬಿಟ್ರೆ ನೋಡಿಲ್ಲ? ನೋಡತ್ ನೋಡು, ಆಗ ಸುಟ್ಟು ಇದು ಮಾಡತ್ನಿ. ಸರೋ ಬಿಜಿ ಬರ್ಲ ನಾನು ನೋಡ್ತೀನಿ ನಾನು. ನಿನ್ ಮೊಬೈಲ್ ಆದಾಗ ನೋಡು. ನಾನ್ ನೋಡಿ ನನ್ನ 85 ನಂದು. ಹೌದಾ? ನಿನ್ ಬಿಡ್ ನೋಡಮ್ಮದು. ನೋಡು ನೋಡಿ 85 ನಂದು. ನೋಡ್ ಜಲ್ದಿ. ನಂದು ಆಗ್ಯದಲ್ಲ, 82 ಆಗ್ಯದಪ್ಪ. ಅವ್ರಿಲ್ಲ ಇಬ್ರು. ಅವ್ರಿಲ್ಲ, ನೀವೇ ಗೊತ್ತು. ನೋಡಿ ಅಲ್ಲಿ ಇದ್ದಿರ್ಬೇಕು ಸರ್ಟಿಫಿಕೇಟ್. ಅಲ್ಲಿ ಬಂದು ಕೂತಾರತ್ ಮಾಡಿದೀವಿ, ಅಲ್ಲಿ ಹೋಗಿ ಬಂದ್ವಿ. ಇಲ್ಲಿ ಬಂದು ಕೂತಿರಲ್ಲ. ಲೇಟ್ ಆಯ್ತು ನಿನ್ನ ಜಾಗ. ಒಂದೊಂದು 70 ಆಗ್ಯದ. ಇವಂದೇ ಒಂದು ಸಬ್ಜೆಕ್ಟ್. ಹೌದಾ? ಮತ್ ಚಲೋನೇ ಬರ್ನಿಂದಲ್ಲ, ಯಾಕೆ ಹೆಂಗಾಯ್ತು? ಏನ್ ಮಾಡ್ತೇವ ದೋಸ್ತ, ಇಂಗ್ಲೀಷ್ ಎಷ್ಟು ಹೋದ್ರು ತೆಲಿಗೆ ಆಗ್ತಿಲ್ಲ. ಕಡೆಗೆ ಇಂಗ್ಲೀಷ್ ಕೈ ಕೊಡ್ತಾನ. ಮಾತು ಬರೋದು ಹೇಳಿದ್ದೇನ, ಮತ್ತೆ ಹಿಂಗೆ ಆಯ್ತಂದ್ರೆ ಏನ್ ಮಾಡ್ಲು? ನಿನ್ಗೊಂದ್ ಮಾತು ಹೇಳಿ, ನೀ ಥಾಮಸ್ ಅಲ್ವಾ ಎಡಿಸನ್ ಅವ್ರ ಹೆಸರು ಕೇಳಿರ್ಬೋದು. ಅವ್ರು ಒಂದ್ ಬಲ್ಬ್ ಕಂಡು ಹಿಡಿಯಾಕ 100 ಸಲ ಪ್ರಯತ್ನ ಪಟ್ರು, ಆದ್ರೂ ಆಗ್ಲಿಲ್ಲ. 101ನೇ ಸಲ ಪ್ರಯತ್ನ ಪಟ್ಟು ಸಕ್ಸಸ್ ಆದ್ರು. ಅವರು ನಮ್ ತರ 1-2 ಸಲ ಪ್ರಯತ್ನ ಪಟ್ಟು ನನ್ ಕೈಲಿ ಏನೂ ಆಗಲ್ಲಪ್ಪ ಸುಮ್ ಕೂತಿದ್ರ ಅವ್ರು ಬಲ್ಬ್ ಕಂಡು ಹಿಡಿಯಕ್ಕೆ ಆತ ಇರ್ಲಿಲ್ಲ. ಮನುಷ್ಯನಿಗೆ ಸತತ ಪ್ರಯತ್ನ ಅನ್ನೋದು ಇರ್ಬೇಕು, ಅವಾಗ ನಾ ಗೆಲ್ತೀವಿ ಅನ್ನೋದು ಚಲ ಬರ್ತದ. ಇಷ್ಟಿಗೆ ಯಾಕೆ ಯೋಚನೆ ಮಾಡ್ತಿಲ್ಲ? ಬಾ ಹೋಮ್ ಬಾ. ಯೋಚನೆ ಮಾಡ್ಲಕ್ ಏನಿಲ್ಲ, ಮನ್ಯಾಗ ಬೈತಾರ. ಏನು ಆಗಲ್ಲ, ನಾ ಅಲ್ಲಿ ಹೋಗ್ತಿರ್ತೀನಿ, ಬರ್ತೀವಿ ಆಮೇಲೆ. ಸರಿ ಬರ್ರಿ. ಬರ್ತೀನಿ ಮುಂದಡಿ. ಆಯ್ತು, ಹೋಗ್ತೀನಿ ಜಲ್ದಿ ಬಾ. ನೀವ್ ಹೋಗೋ ಬರ್ತೀನಂದ ಅಲ್ಲೇ ಬಿಟ್ಟು ಬಂದೆ. ಹಲೋ, ಹಾ ಇನ್ನೇಗೆ ಅದು ತಾಸ ಐತಾಗ ಮಾತಾಡ್ಸ್ಕೊಂಡು ಏನ್ ಹೇಳ್ತಿ? ಹೌದಾ? ಏನು ಏನು ಬರ್ರಿಲ್ಲೇ. ಏನಾಯ್ತು? ಏನಾಯ್ತಲೇ? ಎಂತ ಕೆಲಸ ಮಾಡ್ಕೊಂಡು ನೋಡಿದ್ರೆ ಎಲ್ಲ ಸ್ನೇಹಿತರೆ, ಈಗಿನ ವಿದ್ಯಾರ್ಥಿಗಳ ಮನಸ್ಥಿತಿ ಹೆಂಗಿದೆ ಅಂದ್ರೆ, ತನ್ನ ಜೊತೆ ಇದ್ದ ಗೆಳೆಯರು ಹೆಚ್ಚು ಅಂಕ ತಗೊಂಡ್ರು ನಾನು ಕಡಿಮೆ ತಗೊಂಡೆ ಅಲ್ಲ ಎಂಬ ಒಂದೇ ಕಾರಣಕ್ಕೆ ಮನೆಯವರಿಗಂಜಿ ಇಂಥ ನಿರ್ಧಾರನ ತೆಗೆದುಕೊಳ್ಳುತ್ತಿದ್ದಾರೆ. ಇಂಥ ನಿರ್ಧಾರ ತೆಗೊಳ್ಳೋಕ್ಕಿಂತ ಮುಂಚೆ ಮನೆಯವರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಈ ಪರೀಕ್ಷೆ ಹೋದರೆ ಏನಾಯಿತು, ಮತ್ತೆ ಬರೆದು ಪಾಸ್ ಮಾಡೋದು. ಆದರೆ ತಂದೆ ತಾಯಿಗೆ ಮತ್ತೊಬ್ಬ ಮಗ ಸಿಗಲು ಸಾಧ್ಯವಿಲ್ಲ. ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.